ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಭಾರೀ ಚರ್ಚೆ ಆಗ್ತಾ ಇದೆ. ಸಿಎಂ ಬದಲಾವಣೆಯ ಕುರಿತು ಮತ್ತೊಂದು ಎಕ್ಸ್ಕ್ಲೂಸಿವ್ ನಿಮ್ಮ ವಿಸ್ತಾರದಲ್ಲಿ. ಡಿಕೆ ಶಿವಕುಮಾರ್ ಸಿಎಂ ಮಾಡುವ ಪಣ ತೊಟ್ಟಿದ್ದಾರೆ ಒಕ್ಕಲಿಗ ಶ್ರೀ ಚಂದ್ರಶೇಖರ ಸ್ವಾಮೀಜಿ. ಮುಂದಿನ ಪ್ಲಾನ್ ಏನು? ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅಂತ ಸ್ವಾಮೀಜಿ ಪಣ ತೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಮಾಡೋದಕ್ಕೆ ಮತ್ತೊಂದು ಹೆಜ್ಜೆ ಮುಂದಿಟ್ರ ಶ್ರೀಗಳು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಮಾಡಲೇಬೇಕು ಅಂತ ಸ್ವಾಮೀಜಿ ಮತ್ತೆ ಸರ್ಕಸ್ ಮಾಡ್ತಾ ಇದ್ದಾರೆ. ಸ್ವಾಮೀಜಿ ಪ್ಲಾನ್ ಬಿ ನ ಬಗ್ಗೆ ಸುದ್ದಿ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ವಿಸ್ತಾರ ನ್ಯೂಸ್. ಮುಖ್ಯಮಂತ್ರಿಗಳು ಆಸೀನರಾಗಿದ್ದಂತಹ ಸಭೆಯಲ್ಲೇ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರ ಹಸ್ತಾಂತರ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಂತ ಆಗ್ರಹಿಸಿದ್ರು ಸ್ವಾಮೀಜಿಗಳು ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ. ಇದಾದ ನಂತರ ಈಗ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಶತಾಯಗತಾಯ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಂತೆ ಕಾಣಿಸ್ತಾ ಇದ್ದಾರೆ ಚಂದ್ರಶೇಖರ ಸ್ವಾಮೀಜಿ. ಕೇವಲ ಚಂದ್ರಶೇಖರ ಸ್ವಾಮೀಜಿ ಅವರು ಮಾತ್ರನಾ, ಒಕ್ಕಲಿಗ ಮಠಾಧಿಪತಿಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ ಡಿಕೆಶಿ ಪರ ಬ್ಯಾಟ್ ಮಾಡಿದ್ರು ಶ್ರೀಗಳು. ಸಿಎಂ ಸ್ಥಾನ ಬಿಟ್ಟು ಕೊಡುವಂತೆ ಮನವಿ ಮಾಡಿದ್ರು. ಹುದ್ದೆ ಬಿಟ್ಟು ಕೊಡುವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯನವರು ಹೇಳಿದರು. ನಮ್ಮದು ಹೈಕಮಾಂಡ್ ಸಂಸ್ಕೃತಿಯ ಪಕ್ಷ, ಹಾಗಾಗಿ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಪಾಲಿಸ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಸಿಎಂ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ. ಹೌದಾ, ಹೈಕಮಾಂಡ್ ಹೇಳ್ಬೇಕಾ ನಿಮಗೆ? ಸರಿ, ಹೈಕಮಾಂಡ್ಗೆ ಪತ್ರ ಬರೀತೀರಿ ಅಂತ ಮನಸ್ಸು ಮಾಡಿದ್ದಾರೆ ಸ್ವಾಮೀಜಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ಪತ್ರ ಬರೆಯುವುದಕ್ಕೆ ಸ್ವಾಮೀಜಿಗಳು ಮುಂದಾಗಿದ್ದಾರೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ರು? ನಾನು ಬಿಟ್ಕೊಡಲ್ಲಪ್ಪ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರ? ಇಲ್ಲ, ಹೈಕಮಾಂಡ್ನ ಪಕ್ಷ ನಮ್ಮದು, ಕಾಂಗ್ರೆಸ್ನ ಸಂಸ್ಕೃತಿ ಹೈಕಮಾಂಡ್ ಸಂಸ್ಕೃತಿ. ಹೇಳಿ ಹೈಕಮಾಂಡ್, ನಾನು ಇಳಿತೀನಿ, ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದರು. ಆಯಿತು, ನಾನು ಹೈಕಮಾಂಡ್ನಲ್ಲೇ ಲಾಬಿ ಮಾಡ್ತೀನಿ ಅಂತ ಸ್ವಾಮೀಜಿಗಳು ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ. ಹೈಕಮಾಂಡ್ಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಹೇಳ್ತಾರೆ, ಈ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಒಕ್ಕಲಿಗರು ಸಾರಾಸಗಟಾಗಿ ಕಾಂಗ್ರೆಸ್ನ ಪರವಾಗಿ ನಿಂತಿದ್ರು. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಕಾರಣ. ಅದಕ್ಕೆ ಕಾರಣ ಏನು? ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ನಿಮ್ಮ ಸಮುದಾಯದಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ಕೊಡಿ ಓಟು ಅಂತ ಕೇಳಿದ್ವಿ, ಅದಕ್ಕೋಸ್ಕರ ಮತ ಕೊಟ್ಟರು ಒಕ್ಕಲಿಗರು. ಈಗ ನೋಡಿದ್ರೆ ಯಾರು ಮುಖ್ಯಮಂತ್ರಿ? ವಿಸ್ತಾರ ಸಂದರ್ಶನದಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಮೀಜಿ. ಸಿದ್ದರಾಮಯ್ಯ 2 ಬಾರಿ ಸಿಎಂ ಆಗಿದ್ದಾರೆ. ಹೈಕಮಾಂಡ್ ಎಲ್ಲ ಅವಕಾಶವನ್ನ ಮಾಡಿಕೊಟ್ಟಿದೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಡಿಕೆ ಶಿವಕುಮಾರ್ ಅವರಿಂದ. ಹಣಬಲ, ಪಕ್ಷದ ಸಂಘಟನೆ, ತಂತ್ರಗಾರಿಕೆ ಎಲ್ಲವನ್ನ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ಯಾರು? ಡಿಕೆ ಶಿವಕುಮಾರ್. ಡಿಕೆಶಿಗೆ ಈ ಅವಧಿಯಲ್ಲಿಯೇ ಸಿಎಂ ಸ್ಥಾನ ಕೊಡಿ ಅಂತ ಪತ್ರ ಬರಿತೀನಿ. ವರಿಷ್ಠರಿಗೆ ಪತ್ರ ಬರೆಯುವುದಕ್ಕೆ ಮುಂದಾಗಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ. ವಿಸ್ತಾರ ನ್ಯೂಸ್ನ ಜೊತೆ ಮಾತನಾಡಿದಂಥ ಸಂದರ್ಶನದಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ರಿ ಕಡಿಮೆ ಮಾಡ್ತು ಸಿದ್ದರಾಮಯ್ಯನವರಿಗೆ? ಕಾಂಗ್ರೆಸ್ಸು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್. ಹಣಬಲ, ಪಕ್ಷದ ಸಂಘಟನೆ, ತಂತ್ರಗಾರಿಕೆ ಇದೆಲ್ಲವನ್ನ ಮಾಡಿ ಡಿಕೆ ಶಿವಕುಮಾರ್ ಗೆಲ್ಲಿಸಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ ಸ್ವಾಮೀಜಿ. ಇಷ್ಟಕ್ಕೂ ಮೊನ್ನೆ ಕೆಂಪೇಗೌಡ ಜಯಂತಿಯ ವೇದಿಕೆಯಲ್ಲಿ ಸ್ವಾಮೀಜಿಗಳು ಹೇಳಿದ್ದೇನು? ನಮ್ಮ ಸಂದರ್ಶನದಲ್ಲಿ ಸ್ವಾಮೀಜಿಗಳು ಹೇಳಿದ್ದೇನು ನೋಡಿ. ನಮ್ಮ ಡಿಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿಕೆ ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ. ಬೇಕಾದರೆ ಲೆಟ್ರ್ ಬರಿಬೋದಷ್ಟೇ, ನೋಡಿಯಪ್ಪ ನೀವು ನ್ಯಾಯವಾಗಿ ಇದು ಮಾಡಿ ಹಾಗೆ ಅಂಥೇಳಿ ಅವ್ರಿಗೆ ಲೆಟ್ರ್ ಬರೆದು ದೇವರವ್ರಿಗೆ ಮನಸ್ಸು ಕೊಟ್ಟು ನೀವು ಮಾತು ಕೊಟ್ಟಂತೆ ಅವ್ರನ್ನ ಮಾಡಿ ಒಂದು 6 ತಿಂಗಳು ಅವರು ಸಿ ಎಮ್ ಆಗಲಿ
ಅಂಥೇಳಿ ಬರಿಬೋದಷ್ಟೇ. ತಾವು ಹಾಗಾದರೆ ಮಾನಸಿಕವಾಗಿ ಸಿದ್ಧರಾಗಿದ್ದೀರಾ ಲೆಟ್ರ್ ಬರಿಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಯಾಕಂದರೆ ಈಗ ಬಹಿರಂಗವಾಗಿ ಹೇಳಿದ್ದೀರಾ, ಅದನ್ನು ಹೈಕಮಾಂಡ್ ತಲುಪಿಸೋದಕ್ಕೆ ಒಂದು ಪತ್ರ ಯಾಕೆಂದರೆ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಅಂತ. ಆದ್ದರಿಂದ ಅವ್ರಿಗೂ ಒಂದು ಮಾತು ತಿಳಿಸ್ಬಿಡೋಣ, ಆಮೇಲೆ ಏನಾಗ್ತದೆ ಆಗ್ತದೆ. ಅವರು ಓಡಾಡಿ ಮಾಡಿ ಸಂಘಟನೆ ಮಾಡಿ 135 ಸೀಟ್ ತಂದಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಎಲ್ಲರೂ ಪಟ್ಟಿದ್ದಾರೆ. ಇವ್ರು ಜಾಸ್ತಿ ಶ್ರಮ ಪಟ್ಟಿದ್ದಾರೆ. ಆದ್ದರಿಂದ ನೀವು ಮಾತು ಕೊಟ್ಟಿದ್ದೀರ, ನೀವು ಸೋನಿಯಾ ಗಾಂಧಿ ಮಾತು ಕೊಟ್ಟಿರೋದ್ರಿಂದ ಮಾತು ಉಳಿಸ್ಕೊಳ್ಳಿ. ಬೇಕಾದರೆ ಲೆಟ್ರ್ ಬರಿ. ಇನ್ನು ಸಂಜಯ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಸಂಜಯ್, ಗುಡ್ ಮಾರ್ನಿಂಗ್. ಒಂದು ಕಡೆಯಿಂದ ಸ್ವಾಮೀಜಿ ಮೊನ್ನೆಯಷ್ಟೇ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಹೇಳಿದ್ರು, ನೋಡ್ರಿ ಪಾಪ DK ಶಿವಕುಮಾರ್ ಇಷ್ಟು ಕಷ್ಟಪಟ್ಟಿದ್ದಾರೆ, ಅವರು ಮುಖ್ಯಮಂತ್ರಿ ಆಗಬೇಕು, ಚಾನ್ಸ್ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ರು, ಇಲ್ಲ ನಮ್ಮ ಪಾರ್ಟಿ ಇದು ಹೈಕಮಾಂಡ್ನ ಪಾರ್ಟಿ, ನಮ್ಮ ಸಂಸ್ಕೃತಿ ಹೈಕಮಾಂಡ್ನ ಸಂಸ್ಕೃತಿ ಅಂತ ಹೇಳಿದ್ರು. ಆಯ್ತಪ್ಪ ತಗ ಅಂತ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ ಸ್ವಾಮೀಜಿಗಳು. ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ವಾಸು ಒಂದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು, ಸಿಎಂ ಸಿದ್ದರಾಮಯ್ಯ ಅವರು 2 ವರ್ಷದ ನಂತರ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಒಂದು ಆಟಗಳು ಶುರು ಆಗ್ತವೆ ಅಂತ ಎಲ್ಲ ಅನ್ಕೊಂಡಿದ್ರು. ಯಾಕಂತಂದ್ರೆ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿಲ್ಲ, ಆದ್ರೆ ಸೂತ್ರ ಒಂದು ರೆಡಿ ಆಗಿರ್ತಕ್ಕಂಥದ್ದು 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ DK ಶಿವಕುಮಾರ್ ಅಂತಕ್ಕಂಥದ್ದು ಒಂದು ಚರ್ಚೆ ಸದಾ ನಡೀತಾನೆ ಇರುತ್ತೆ. ಆ 2.5 ವರ್ಷ ಅಂತಂದ್ರೆ 2 ವರ್ಷದ ನಂತರ ಏನು ಸಿಎಂ ಅವ್ರನ್ನ ಸಿದ್ದರಾಮಯ್ಯನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಸಿದ್ಧತೆಗಳು ಆಗ್ತವೆ ಅಂತ. ಆದ್ರೆ ಈಗ ಲೋಕಸಭಾ ಚುನಾವಣೆ ನಡೆದು 1 ವರ್ಷ ಸರ್ಕಾರಕ್ಕೆ ತುಂಬ್ತಾ ಇದ್ದಂಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಒಂದಾದ ನಂತರ ಒಂದು ನಡೀತಾ ಇರ್ತಕ್ಕಂಥದ್ದು. ಮೊದಲಿಗೆ ಏನು ಸಮುದಾಯದ ಸ್ವಾಮೀಜಿ ಅವರಿಂದ ಏನು ಅಭಿಪ್ರಾಯ ಕೇಳುವಂತೂ DK ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು, ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅಂತಕ್ಕಂಥದ್ದು ಒಂದು ಭಾಗ ಆದ್ರೆ, ಈಗ 2ನೇ ಭಾಗ ಹಾಕ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಸಿಎಂ ಸ್ಥಾನ ಅಂತಕ್ಕಂಥದ್ದು ಶಾಸಕರು ಆಯ್ಕೆ ಮಾಡ್ತಕ್ಕಂಥದ್ದು, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ಆಗಿರ್ತಕ್ಕಂಥದ್ದು, ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅಂತ. ಈಗ ಅದೇ ಹೈಕಮಾಂಡ್ ನಿರ್ಧಾರಕ್ಕೆ ನೀವು ಬದ್ಧರಾಗ್ತೀರಾ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಯಾಕಂತಂದ್ರೆ ನಾನು ಹೈಕಮಾಂಡ್ಗೆ ಪತ್ರವನ್ನ ಬರಿತೀನಿ, ಸಿದ್ದರಾಮಯ್ಯನವರ ಎಲ್ಲ ಅನುಭವವನ್ನು ಮಾಡಿದ್ರೆ, ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಕೊಟ್ಟಿದ್ದವ್ರಿಗೆ 2ನೇ ಬಾರಿ ಸಿಎಂ ಆಗಿ ಮಾಡಿದ್ರೆ, ಹಾಗಾಗಿ ಇದೊಂದು ಬಾರಿ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡಿ ಅಂತಕ್ಕಂಥ ಪತ್ರವನ್ನ ಸ್ವಾಮೀಜಿ ಬರೀತೀನಿ ಅಂತಂದ್ರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಮುಂದಿನ ಹಂತಕ್ಕೂ ಸಹ ತೆಗೆದುಕೊಂಡು ಹೋಗ್ತೀವಿ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ನಾವು ಸಿಎಂ ಸ್ಥಾನದಲ್ಲಿ ನೋಡಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಒಕ್ಕಲಿಗ ಸಮಾಜದ DK ಶಿವಕುಮಾರ್ ಅವರಿಗೆ ಅಂತಕ್ಕಂಥ ಒಂದು ಇದನ್ನ ಹಠಾವ ಹೇಳಿ ಶುರು ಮಾಡಿದ್ದಾರೆ. ಅದು ಮುಂದಿನ ಹಂತಕ್ಕೂ ಹೋಗುತ್ತೆ. ಈಗ ಪತ್ರ ಬರಿತೀವಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು, ಪತ್ರ ಬರೆದ ನಂತರ ಸ್ವಲ್ಪ ದಿನಗಳಲ್ಲಿ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವ್ರಿಗೆ ಕೆಳದಿ DK ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡ್ಕೊಡಲ್ಲ ಅಂತಂದ್ರೆ ಆಗ ಬೇರೆ ರೀತಿಯ ಇನ್ನೊಂದಷ್ಟು ಹೇಳಿಕೆಗಳು ಸಹ ಬರ್ಬೋದು. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೆಳಗೆ ಇಳಿಸ್ಬೇಕು ಅಂತಕ್ಕಂಥ ಏನು ಚಿಂತನೆ ಇದೆ, ಅದಕ್ಕೆ ಒಂದೊಂದೇ ಸ್ಟೆಪ್ ಹೋಗ್ತಾ ಇರ್ತಕ್ಕಂಥದ್ದು. ಬಹಿರಂಗ ವೇದಿಕೆಯಲ್ಲಿ, ಒಂದು ಸಮಾಜದ ವೇದಿಕೆಯಲ್ಲಿ ಸಮಾಜದ ಮುಖಂಡ ಸ್ವಾಮೀಜಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಸಂಚಲನ ಉಂಟು ಮಾಡಿರೋದು ಒಂದ್ ಕಡೆ ಆದ್ರೆ, DK ಶಿವಕುಮಾರ್ ಅವ್ರನ್ನೇ ಸಿಎಂ ಮಾಡಿ ಅಂತಕ್ಕಂಥ ಕೇಳ್ತಾ ಇರೋದ್ರೆ ಹಿಂದೆ ಯಾರು ಹೇಳಿಕೆ ಹೇಳಿಸಿದಾರ ಸ್ವಾಮೀಜಿ ಅವ್ರು ಕೇಳಿ. ಯಾಕಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಲೋಗೋ ಬೈಟ್ ಅಲ್ಲ, ಬೇರೆ ರೀತಿ ಮಾತನಾಡ್ಬೇಕಾರೆ ಯಾರೋ ಹೇಳಿಸಿರ್ಬೇಕು ಈ ಮಾತನ್ನ ಅಂತಕ್ಕಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಆದ್ರೆ ಸ್ವಾಮೀಜಿ ಹಿಂದೆ ಇರ್ತಕ್ಕಂಥವ್ರು ಯಾರು, ಸ್ವಾಮೀಜಿಗೆ ಈ ರೀತಿ ಹೇಳಿಕೆ ಹೇಳಿ ಅಂತ ಯಾರು ಹೇಳ್ಕೊಟ್ಟಿದ್ದಾರ ಅಂತಕ್ಕಂಥ ಅನುಮಾನ ಶುರು ಆಗುತ್ತೆ. ಆ ಅನುಮಾನ ಶುರು ಆದ್ರೆ ಸಹಜವಾಗಿ ಅನುಮಾನ DK ಶಿವಕುಮಾರ್ ಅವ್ರ ಕಡೆ ಹೋಗುತ್ತೆ, ಇದ್ರಲ್ಲಿ ಯಾವ್ದು ಅನುಮಾನ ಇಲ್ಲ. ಹಾಗಾಗಿ DK ಶಿವಕುಮಾರ್ ಅವರು ತಾನು ಸಿಎಂ ಆಗೋದಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಈಗಿಂದಲೇ ಶುರು ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಅಥವಾ ಒಂದು ಚರ್ಚೆ ಈಗ ರಾಜ್ಯದಲ್ಲಿ ಶುರು ಆಗ್ತಾ ಇರ್ತಕ್ಕಂಥದ್ದು. ವಾಸು, ಓಕೆ, ಥ್ಯಾಂಕ್ ಯು ಸಂಜಯ್. ಇನ್ನು ಕೇವಲ ಸ್ವಾಮೀಜಿ ಮಾತ್ರನಾ? ಇಲ್ಲ, DK ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಮತ್ತೆ ಶಿವಗಂಗಾ ಬಸವರಾಜ್ ಬ್ಯಾಟ್ ಬೀಸಿದ್ದಾರೆ. ಮೊದಲು DK ಶಿವಕುಮಾರ್ ಅವರನ್ನ ಸಿಎಂ ಮಾಡಿ, ಆಮೇಲೆ 1 ಡಜನ್ DCMಗಳನ್ನ ಬೇಕಾದ್ರೂ ಮಾಡ್ಕೊಳ್ಳಿ. ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಅವಧಿಯಲ್ಲೇ 100ಕ್ಕೆ 100ರಷ್ಟು DK ಶಿವಕುಮಾರ್ ಸಿಎಂ ಆಗ್ತಾರೆ. ಚುನಾವಣೆಯಲ್ಲಿ ಹಾರ್ಡ್ ವರ್ಕ್ ಮಾಡಿದ್ದಾರೆ DK ಶಿವಕುಮಾರ್, ಅವರು ಸಿಎಂ ಆಗಲೇಬೇಕು. ಪಕ್ಷವನ್ನ DK ಶಿವಕುಮಾರ್ ಅಧಿಕಾರಕ್ಕೆ ತಂದಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಮತ್ತೊಮ್ಮೆ ಶಾಸಕ ಶಿವಗಂಗಾ ಬಸವರಾಜ್ ಕೇಳ್ಕೊಂಡಿದ್ದಾರೆ. DK ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಗೊತ್ತಿಲ್ಲ, ಈ ಹಿಂದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆದಿಯಾಗಿ ಅನೇಕ ಕಾಂಗ್ರೆಸ್ನ ನಾಯಕರು ಬಂದರು, ಸುಮ್ಕಿರ್ರಿ, ಮಾತಾಡಬೇಡ್ರಿ, ಪಕ್ಷದ ವೇದಿಕೆಯಲ್ಲಿ ಮಾತಾಡ್ರಿ ಅಂತ ಹೇಳೋದು. ಆದರೆ ಮಾತಾಡೋದು ಮಾತ್ರ ನಿಂತಿಲ್ಲ. ಸಚಿವರೇ ಮತ್ತೆ DCM ವಿಷಯ ಇದ್ದಾಗ ನಾವು ಹಿರಿಯರನ್ನ ಫಾಲೋ ಮಾಡಲೇಬೇಕಾಗ್ತದೆ. ಅದಕ್ಕೆ ಅವರು DCM ಮಾಡೋ ವಿಷಯ ನನಗೆ
ಅವ್ರು ಹೇಳೋದು ನೋಡಿದ್ರೆ ಅವರು 3 DCM ಕೇಳ್ತಾ ಇದ್ದಾರೆ. 3 DCM ಬೇಡ, 5 DCM ಮಾಡಲಿ, 1 ಡಜನ್ DCM ಮಾಡಲಿ. ಅದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರನ್ನ ಮುಖ್ಯಮಂತ್ರಿ ಮಾಡಿ DCM ಮಾಡಿ. ಸರಿ ಇದೆ, ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ಈಗ ಮತದಾರ ಬಂಧುಗಳು ಭಾಳಷ್ಟು ಜನ ಅದನ್ನೇ ಮಾತಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಹಾರ್ಡ್ ವರ್ಕಿಂದ ಇವತ್ತು ಕಾಂಗ್ರೆಸ್ ಪಕ್ಷ 136 ಸೀಟ್ ಬಂದಿದೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ 1 ಸೀಟ್ ಇದ್ದಂಥದ್ದು 9 ಸೀಟಿಗೆ ಬಂದಿದೆ. ಇಂಥವ್ರಿಗೆ ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಈ 5 ವರ್ಷ ಎಲ್ಲ ಮುಂದಿನ 5 ವರ್ಷವೂ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಯಾಕಪ್ಪ ಅಂದರೆ ಈಗ ಜನಪರವಾದಂಥ 5 ಗ್ಯಾರಂಟಿಗಳು ಕೊಟ್ಟು ಈಗ ನೆಮ್ಮದಿಯ ಜೀವನಕ್ಕೆ ನಾವು ಕಾರಣ ಆಗಿದೆ ಕಾಂಗ್ರೆಸ್ ಪಕ್ಷ. ಏನು ಹಿರಿಯ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.